ಎಲ್ರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಲಿಂಕ್ನ ಶೇರ್ ಮಾಡಿ, ಚಾನಲ್ ಲಿಂಕ್ನ. ಶುಕ್ರವಾರ ದಿವಸ ಬೆಳಗ್ಗೆ ನಾನು ಇಲ್ಲಿ ನಮ್ಮನೆ ಹತ್ತಿರ ಇರೋ ಗ್ರಾಮದೇವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಲ್ಲಮ್ಮ ದೇವಸ್ಥಾನ ಇಲ್ಲಿ ನಮ್ಮ ಒಂದು ಏರಿಯಾನಲ್ಲಿ ಚುಂಚುಘಟ್ಟ ಗ್ರಾಮದಲ್ಲಿರೋರು ತುಂಬ ಪವರ್ಫುಲ್ ಆಗಿರೋ ಜಗನ್ಮಾತೆ ತಾಯಿ ಅಂತ ಹೇಳ್ತೀನಿ. ಅದಕ್ಕಾಗಿಯೇ ನಾನು ಒಂದು ಪೂಜೆ ಕುಂಬಳಕಾಯಿ ದೀಪ ಹಚ್ಚೋದು ರಾಹುಕಾಲದಲ್ಲಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಶುಕ್ರವಾರ ದಿವಸ ಇಲ್ಲ ಸೋಮ ಪ್ರದೋಷ ಇದ್ದಾಗ ಕುಂಬಳಕಾಯಿ ದೀಪನ ಕಾಲಭೈರವೇಶ್ವರನಿಗೂ ಮತ್ತು ಮಹಾಕಾಳಿಗೂ ಮತ್ತು ಶಕ್ತಿ ದೇವತೆಗಳು ಇರೋ ಒಂದು ಸನ್ನಿಧಾನ ಜಾಗದಲ್ಲಿ, ಪವಿತ್ರವಾದ ಒಂದು ಸನ್ನಿಧಾನ ಗ್ರಾಮದೇವಿ ಮುಂದೆ ಹಚ್ಚಬಹುದು ಕುಂಬಳಕಾಯಿ ದೀಪನ. ಮತ್ತು ನಿಂಬೆಹಣ್ಣು ದೀಪ, ಬೆಲ್ಲದ ಅಚ್ಚಿನ ದೀಪ, ತೆಂಗಿನಕಾಯಿ ದೀಪ ಇದೆಲ್ಲನೂ ಜಗನ್ಮಾತೆ ಮುಂದೆ ಮತ್ತು ಮಹೇಶ್ವರ ಅಂದರೆ ಶಿವನ ಮುಂದೆ ಕೂಡ ಒಂದು ದೀಪನ ಹಚ್ತಾರೆ ಅಂತ ಹೇಳ್ತೀನಿ. ಇಲ್ಲಿ ಶುಕ್ರವಾರ ಬೆಳಗ್ಗೆ ಬಂದಾಗ ತುಂಬ ಖುಷಿ ಆಯಿತು. ನಾವು ಬಂದಾಗ ಒಂದು 11:30 ಆಗಿತ್ತು ಏನೋ ಅಂದ್ಕೊಳ್ತೀನಿ. ನಮ್ಮ ಮನೆ ಹತ್ರನೇ ಇದೆ, ವಾಕೇಬಲ್ ಡಿಸ್ಟೆನ್ಸ್ ಇದೆ. ವಾಕೇಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಮಗೂ ಒಂದು ಅನುಕೂಲ. ಮತ್ತು ಪೂಜೆ ಮತ್ತು ಕರಗ ಉತ್ಸವಗಳು ನಡೀತಾ ಇರುತ್ತೆ, ನಮಗೂ ನೋಡೋಕೆ ಸಿಗುತ್ತೆ. ನಮ್ಮದೊಂದು ಪುಣ್ಯ ಭಾಗ್ಯ ಅಂದರೆ ಇಲ್ಲಿ ಏರಿಯಾನಲ್ಲೆಲ್ಲ ಪಲ್ಲಕ್ಕಿ ಉತ್ಸವ, ಕರಗ ಉತ್ಸವ, ನಮ್ಮ ಮನೆ ಮುಂದೆ ಎಲ್ಲ ದೇವರೆಲ್ಲ ನಡ್ಕೊಂಡು ಹೋಗ್ತಾರೆ, ದೇವರೆಲ್ಲ ಬರುತ್ತೆ, ಓಡಾಡುತ್ತೆ ದೇವರು. ಕರಗ ಉತ್ಸವ, ದೇವಿ ಜಗನ್ಮಾತೆದು ತುಂಬ ಸಂಚಾರ ಇದೆ ಈ ಏರಿಯಾನಲ್ಲಿ. ನಮ್ಮನೆ ಏನಿದೆಯಲ್ಲ ಇಲ್ಲಿ ಈ ಏರಿಯಾನಲ್ಲಿ ದೇವಿ ಸಂಚಾರ ಇದೆ, ದೇವಿ ಶಕ್ತಿ ಇದೆ, ಯಲ್ಲಮ್ಮ ದೇವಿದು ಕರಗ ಉತ್ಸವ ಮತ್ತು ದ್ರೌಪದಮ್ಮಂದು ಅಂತ ಹೇಳ್ತೀನಿ. ಆಮೇಲೆ ತುಂಬ ಶಕ್ತಿ ದೇವಸ್ಥಾನ ಇರೋದ್ರಿಂದ ತುಂಬ ಜಾಸ್ತಿ ಜನ ಬರ್ತಾರೆ, ತುಂಬ ಅಟ್ರ್ಯಾಕ್ಷನ್ ಇದೆ ಅಂತ ಹೇಳ್ತೀನಿ. ಶುಕ್ರವಾರ ಬಂದಿದ್ದಕ್ಕೆ ನನಗೂ ಖುಷಿ ಆಗ್ತಾಯಿತ್ತು. ನಂದು ಹರಕೆಗಳಿದೆ, ಅದಕ್ಕೇ ನಾನು ಕುಂಬಳಕಾಯಿ ದೀಪ ಹಚ್ಚೋದು ಅಂತ ನಾನು ಒಂದು ಹರಕೆ ಇಟ್ಕೊಂಡು ಇಲ್ಲಿ ಬಂದು ದೇವಿಗೆ ಬೇಡಿಕೊಂಡು ನಾನು ಕುಂಬಳಕಾಯಿ ದೀಪ ಹಚ್ತೀನಿ. ಕುಂಬಳಕಾಯಿ ದೀಪ ಕಾಲಭೈರವೇಶ್ವರನಿಗೆ ಮತ್ತು ಶಕ್ತಿ ದೇವಿಗೆ ಕೂಡ ಹಚ್ತಾರೆ, ಅಮಾವಾಸ್ಯೆಗೂ ಕೂಡ ಹಚ್ಚೋರಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ ಇದು ತಗೊಂಡು ಬಂದು ನಾನು ಇಲ್ಲಿ ಬೆಳಗ್ದೆ. ಆಮೇಲೆ ಇದನ್ನು ಅವರು ಏನು ಪುರೋಹಿತರು ಅರ್ಚಕರು ಏನಿರ್ತಾರಲ್ಲ, ಈ ತಟ್ಟನೆ ಇಸ್ಕೊಂಡು ದೇವಿಗೆ ಬೆಳಗ್ಬಿಟ್ಟು ನಮಗೆ ಅರ್ಚನೆ, ಕುಂಕುಮ, ಹೂವು, ಪ್ರಸಾದ ಎಲ್ಲ ಕೊಡ್ತಾರೆ. ನನಗೂ ಕೊಟ್ಟರು, ತಗೊಂಡು ನಾನು ಅಲ್ಲಿ 3 ಗಿಡಗಳು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ 3 ಗಿಡ, ಒಂದು ಬಿಲ್ವಪತ್ರೆ, ಒಂದು ಬೇವಿನ ಮರ, ಇನ್ನೊಂದು ಬನ್ನಿ ಮರ. ಇದು ದೇವಸ್ಥಾನದ ಮುಂದೆನೇ ಇದೆ. ಇಲ್ಲೆಲ್ಲ ಅಂದರೆ ಸ್ವಲ್ಪ ಸರ್ಕಲ್ ಇದೆ, ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಅಲ್ಲೇ ಸರ್ಕಲಲ್ಲಿನೇ ಇದು ಮೇನ್ ರೋಡಲ್ಲಿ ಸರ್ಕಲನ್ನೇ ದೇವಸ್ಥಾನ ಇರೋದು. ಮತ್ತು ಇದು ಬಿಲ್ಪತ್ರೆ, ಬನ್ನಿ ಮರ ಮತ್ತು ಅದ್ರ ಜೊತೆಗೆ ಬೇವಿನ ಮರಗಳೆಲ್ಲ ದೇವಿದು ಎಲ್ಲ ಮಹೇಶ್ವರಂದಿದೆ. ಇಲ್ಲಿನೂ ನಾನು ಕುಂಬಳಕಾಯಿ ದೀಪನ ಪ್ರದಕ್ಷಿಣೆ ಹಾಕಿ ಇಲ್ಲೆಲ್ಲ ದೇವ್ರಿಗೂ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ, ಗಂಧದ ಕಡ್ಡಿ, ಆಮೇಲೆ ಸ್ವಲ್ಪ ಇದು ಏನೋ ವೀಳ್ಯದೆಲೆ ಮತ್ತು ಬಾಳೆಹಣ್ಣು ಪ್ರಸಾದ ಇಟ್ಬಿಟ್ಟು ಗಂಧದ ಕಡ್ಡಿ ಬೆಳಗಿ, ಆಮೇಲೆ ಕುಂಬಳಕಾಯಿ ದೀಪನ ಬೆಳಗಿ ಎಲ್ಲ ಇಲ್ಲಿ ಇರೋ ಗಿಡಗಳಿಗೆ, ದೇವರಿಗೆ ದೈವ ವೃಕ್ಷ ಅಂತ ಹೇಳ್ತಾರಲ್ಲ, ದೇವವೃಕ್ಷ, ದೈವ ವೃಕ್ಷ ಇವೆಲ್ಲನೂ ಅಲ್ಲಿ ನಾನು ಬೆಳಗ್ಬಿಟ್ಟು ಇಲ್ಲಿ ಬನ್ನಿ ಮರ ಅಂದರೆ ಬನ್ನಿ ಮರನೂ ಆಯಿತು, ಬೇವಿನ ಮರನೂ ಆಯಿತು, ಎರಡೂ ಇದೆ. ಇಲ್ಲಿ ಬೇವಿನ ಮರದ ಕೆಳಗಡೆ ನಾನು ಕೂತ್ಕೊಂಡು ದೇವಿಗೆ ಬೇಡ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿತ್ತು. ಕೆಲವೊಂದು ಸಾರಿ ಮಿರಾಕಲ್ ಥರ ಏನೇನೋ ಒಂದು ಪವಾಡಗಳ ಥರ ಕಣ್ಣಿಗೆ ಕಾಣಿಸುತ್ತೆ. ಅದನ್ನೆಲ್ಲ ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ಹಾಗಾಗಿ ನಾನು ಯಾರ ಹತ್ರನೂ ಅಷ್ಟೊಂದು ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗಲ್ಲ. ಸೊ ಭಗವಂತ ಆ ಜಗನ್ಮಾತೆ ಆಶೀರ್ವಾದ ಇದ್ದರೆ ಅಷ್ಟು ಸಾಕು. ಸೊ ನೋಡಿ, ಕುಂಬಳಕಾಯಿ ದೀಪ ಹಚ್ಚೋದು ಅಂದರೆ ಕುಂಬಳಕಾಯಿನ ಇಡಿಯಾಗಿರೋದು, ಸಣ್ಣದು, ಒಂದು ಎಷ್ಟು ನಿಮಗೆ ದೊಡ್ಡ ಸೈಜ್ ಬೇಕು, ಚಿಕ್ಕದು ಸಿಗುತ್ತೆ, ದೊಡ್ಡ ಸೈಜ್ ಸಿಗುತ್ತೆ. ತೊಗೊಂಡು ಬಂದು ಅದನ್ನು ದೇವಸ್ಥಾನದಲ್ಲಿನೇ ಒಂದು ವಾಶ್ ಮಾಡಿ, ಅದನ್ನು ಕಟ್ ಮಾಡಿ, ಅದರಲ್ಲಿರೋ ತಿರುಳನ್ನೆಲ್ಲ ತೆಗೆದು, ಆಮೇಲೆ ಅದಕ್ಕೆ ಸುತ್ತಲೂ ಅರಿಶಿನ ಕುಂಕುಮ ಇಟ್ಟು, ನಾವು ನಿಂಬೆಹಣ್ಣ ಹೇಗೆ ಅದರ ರಸ ತೆಗಿತೀವೋ ಇದ್ರ ತಿರುಳು ಏನು ಒಳಗಡೆ ಎಲ್ಲ ಬೀಜ ಪಲ್ಪ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬೌಲ್ ಥರ ಮಾಡಿ, ಅದರಲ್ಲಿ ಏನು ಎಳ್ಳೆಣ್ಣೆನೋ ಇಲ್ಲ ದೀಪದ ಎಣ್ಣೆ ಬರುತ್ತೆ, ಎಳ್ಳೆಣ್ಣೆ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಇದು 365 ಅಂತ ಬತ್ತಿ ಬರುತ್ತೆ. ಬತ್ತಿ ಅದು ಫ್ಲವರ್ ಥರ ಇರುತ್ತೆ, ಹೂವು ಥರ. ಅದು ತುಂಬ ಚೆನ್ನಾಗಿರುತ್ತೆ. ಶ್ರೇಷ್ಠ ಅಂದರೆ ಅದನ್ನೇ, ಕುಂಬಳಕಾಯಿ ದೀಪಕ್ಕೆ ಶ್ರೇಷ್ಠವಾಗಿರೋದು 365 ಬತ್ತಿ ಇರೋ ದೀಪ, ಅದನ್ನೇ ಹಚ್ಚೋದು. ನಾನು ಅದನ್ನೇ ಹಚ್ಬಿಟ್ಟು ಇಲ್ಲಿ ಬನ್ನಿ ವೃಕ್ಷಕ್ಕೆ ಮತ್ತು ಬೇವಿನ ಮರಕ್ಕೆ ಬೆಳಗ್ಬಿಟ್ಟು ಬೇವಿನ ಮರದ ಮುಂದೆ ಸ್ವಲ್ಪ ಕುತ್ಕೊಂಡು ಧ್ಯಾನ ಮಾಡಿ ಇಲ್ಲಿ ಪೂಜೆ ಮಾಡಿ ಕೈ ಮುಗಿದು, ಆಮೇಲೆ ಮತ್ತೆ ನಾವು ಯಲ್ಲಮ್ಮನ ದೇವಸ್ಥಾನದೊಳಗಡೆ ಹೋಗಿ ಮತ್ತೆ ಒಂದೆರಡು ಪ್ರದಕ್ಷಿಣೆ ಹಾಕಿ, ಮತ್ತು ಬೇವಿನ ಸೊಪ್ಪಿಂದ ತೀರ್ಥ ಅಂದರೆ ಅಭಿಷೇಕದ ತೀರ್ಥನ ಮುಖಕ್ಕೆ ನಮಗೆ ಪ್ರೋಕ್ಷಣೆ ಮಾಡ್ತಾರೆ. ನಮಗೆ ಏನಾದರೂ ನೆಗೆಟಿವ್ ಇದ್ದರೆ ಒಂದು ದೇವಿ ಆಶೀರ್ವಾದ ಇರಲಿ ಅಂತ ಅದು ಎಲ್ಲ ಮಾಡಿಸ್ಕೊಂಡು, ಆಮೇಲೆ ಕುಂಕುಮ ಅರಿಶಿನ ತಗೊಂಡು
ಅರ್ಚನೆ ಕುಂಕುಮ ಎಲ್ಲ ತಗೊಂಡು ಕೈ ಮುಕ್ಕೊಂಡು ಪ್ರಸಾದ ಪೊಂಗಲ್ ಮಾಡಿದರು, ಪೊಂಗಲ್ಲು ಬಾಳೆಹಣ್ಣು ಕೊಟ್ಟರು, ಮತ್ತು ಹೂವು ಪ್ರಸಾದ ಕೊಟ್ಟರು, ಆಮೇಲೆ ಅರ್ಚನೆ ಕುಂಕುಮ ಕೊಟ್ಟರು. ಎಲ್ಲ ಪೂಜೆ ತುಂಬ ಚೆನ್ನಾಗಾಯಿತು. ಸೊ ಶುಕ್ರವಾರ ಬೆಳಗ್ಗೆ ಹೋಗಿದ್ದಕ್ಕೂ ಒಂದು ಒಳ್ಳೆ ಖುಷಿ ಆಯಿತು ನನಗೆ. ಇದು ಶುಕ್ರವಾರ ಬೆಳಗ್ಗೆ ನಮ್ಮ ಕಿಚನ್ ಸ್ವಲ್ಪ ಸ್ವಲ್ಪ ಲಿಟಲಾಗಿ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಇಷ್ಟು ಜಾಗ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಮೀಶೋಯಿಂದ ತರಿಸೋದೆಲ್ಲ ಇದೆ. ಶೆಲ್ಫ್ಗಳ್ನೂ ಅಷ್ಟೇ ನೋಡಿ, ನಾನು ನಿನ್ನೆ ನಿಮ್ಮ ಹತ್ರ ನಾನು ಅರ್ಧ ಶೇರ್ ಮಾಡಿದೆ, ಫುಲ್ ಶೇರ್ ಮಾಡೋಕ್ಕಾಗಲಿಲ್ಲ, ಕಂಪ್ಲೀಟಾಗಿ ಇನ್‌ಕಂಪ್ಲೀಟ್ ಆಗೋಯಿತು. ಕ್ಲೀನಿಂಗ್ ಮಾಡ್ತಾ ಇದ್ದೆ, ಮತ್ತು ಆದಮೇಲೆ ದೋಸೆ ಮಾಡಿದೆ ನಿನ್ನೆ ನಾನು ಶೇರ್ ಮಾಡಿದ್ರಲ್ಲಿ. ನೋಡಿ, ಈ ಸೆಲ್ಫಿ ಸ್ಟಿಕ್ ಇರೋದ್ರಿಂದ ನನಗಿದೊಂದು ಏನಂದರೆ ಒಂದು ಅನುಕೂಲ. ಏನಂದರೆ ನೋಡಿ, ಸೆಲ್ಫಿ ಸ್ಟಿಕ್‌ನ ನಾನು ಅದು ತುಂಬ ಅಂದರೆ ಒಂದು 4 ಅಡಿಯಷ್ಟು ಉದ್ದ ಬರುತ್ತೆ, 4-5 ಅಡಿಯಷ್ಟು. ಸೊ ಅದನ್ನು ನಾನು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಫುಲ್ಲೆಲ್ಲ ಅಲ್ಲಿವರೆಗೂ ನಾನು ಕವರ್ ಮಾಡಿ ಎಲ್ಲ ಬಾಕ್ಸ್ಗಳು ಮತ್ತು ಅಲ್ಲಿ ಕ್ಲೀನ್ ಮಾಡಿದ್ದೀನಿ. ಎಲ್ಲ ನೆನ್ನೆ ಫುಲ್ ಕ್ಲೀನ್ ಮಾಡಿ ಪೇಪರ್ ಹಾಕಿಬಿಟ್ಟು, ಪೇಪರ್ ಮೇಲೆ ಬೇಕಂದರೆ ಧೂಳಾಗಲಿ ತೆಗಿಬೋದು ಅಂದ್ಬಿಟ್ಟು ಪೇಪರ್ ಹಾಕಿದ್ದೀನಿ. ಬಾಕ್ಸ್ಗಳೆಲ್ಲನೂ ವಿಮ್ ಜೆಲ್ಲು, ವಿಮ್ ಲಿಕ್ವಿಡ್ ಎಲ್ಲ ಹಾಕಿ ಎಲ್ಲ ಜಾರು ಬಾಕ್ಸ್ಗಳ್ನು ನಾನು ವಾಶ್ ಮಾಡಿದ್ದೀನಿ. ಎಲ್ಲ ಮತ್ತು ಕಾಟನ್ ಬಟ್ಟೆನಲ್ಲಿ ಒರೆಸಿ ಇಮ್ಮಿಡಿಯೇಟಾಗಿ ಎಲ್ಲನೂ ಜೋಡಿಸ್ಬಿಟ್ಟೆ ಫಟಾಫಟ್ ಅಂತ. ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟಿದ್ದೆ ಹೊರಗಡೆ, ಏನು ಮನೆ ಮುಂದೆ ಬಾಗಿಲ ಹತ್ತಿರ. ಇಷ್ಟು ನಾನು ನಿನ್ನೆ ಅಂದರೆ ಯಾವತ್ತು ಗುರುವಾರ ದಿವಸ ಕ್ಲೀನ್ ಮಾಡಿದೆ. ಇದು ಶುಕ್ರವಾರ ನಾನು ಶೇರ್ ಮಾಡ್ತಾ ಇರೋದು, ಇದು ವಾಯ್ಸ್ ಓವರಿಂಗ್ ಮಾಡ್ತಾ ಇರೋದು. ಫ್ರೈಡೇ ನಾನು ವಾಯ್ಸ್ ಓವರಿಂಗ್ ಮಾಡ್ತಾಯಿದ್ದೀನಿ. ಗುರುವಾರ ದಿವಸ 2 ಶೆಲ್ಫು ಕ್ಲೀನ್ ಮಾಡಿ ಎಲ್ಲ ಜಾರ್ಗಳ್ನೂ ವಾಶ್ ಮಾಡಿ, ಮತ್ತು ಇದ್ರ ಮೇಲೂ ಎಲ್ಲನೂ ಅಷ್ಟೇ ಸ್ಟೀಲ್ ನಾರಿಂದ ಇದನ್ನು ಸ್ಟ್ಯಾಂಡ್ ಇಲ್ಲೇ ನಾನು ಎಲ್ಲಿ ಗೋಡೆಗೆ ಹಾಕಿದ್ನ ಹಾಗೇ ಕ್ಲೀನ್ ಮಾಡಿದೆ. ಎಲ್ಲ ಸ್ಕ್ರಬ್ ತೊಗೊಂಡು ಕ್ಲೀನ್ ಮಾಡಿ ಎಲ್ಲ ಒರೆಸ್ಬಿಟ್ಟು, ಸೊ ಏನೇನು ಅಲ್ಲಲ್ಲಿ ಲೋಟಗಳು ಕಪ್ಗಳು ಯಾವ ಜಾಗದಲ್ಲಿ ಇರಬೇಕೋ ಅದನ್ನು ಹಾಗೆ ಇಟ್ಟಿದ್ದೀನಿ. ಇನ್ನೂ ನೋಡಿ, ಬಾಕ್ಸ್ಗಳು ಎಷ್ಟು ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಟಪ್ಪರ್ ವೇರ್ದಿದೆ, ಮತ್ತು ಸ್ವಲ್ಪ ಹಳೆ ಬಾಕ್ಸ್ಗಳ್ನೂ ಇದೆ. ಮತ್ತು ಎಲ್ಲ ಸುಮ್ಮನೆ ಯಾಕೆ ಎಲ್ಲ ಡಿಸ್ಪೋಸ್ ಮಾಡೋದು ಮತ್ತು ಹೊಸ ತರೋದು, ಸುಮ್ಮನೆ ಅದಕ್ಕೆ ನಾವು ದುಡ್ಡು ವೇಸ್ಟ್ ಮಾಡ್ತಾ ಇರ್ಬೋದು. ಯಾವಾಗ್ಲೂ ಮಾಡಬಾರ್ದು. ಯಾವಾಗ್ಲೂ ಈ ಥರ ಒಂದು ಇದಕ್ಕೆ ಸಣ್ಣ ಪುಟ್ಟ ಇದಕ್ಕೆಲ್ಲನೂ ದುಡ್ಡು ಖರ್ಚು ಮಾಡಬಾರ್ದು ಅನ್ನೋದು ನಂದು ಒಂದು. ಏನೇನು ಬಾಕ್ಸ್ಗಳಿರುತ್ತೋ ಅದನ್ನೇ ನಾವು ಅದ್ರ ಜೊತೆಗೆ ಇನ್ನು ಸ್ವಲ್ಪ ಹೊಸ ಅದನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ಹಳೆ ಬಾಕ್ಸ್ನೂ ಇರಬೇಕು, ಸ್ವಲ್ಪ ಅರ್ಧ ಹೊಸ ಮೀಶೋನಲ್ಲಿ ಏನಾದರೂ ಇಲ್ಲ ಡಿಮಾರ್ಟಲ್ಲಿ ತೊಗೊಂಡು ಬಂದು ಕಂಟೈನರ್ಗಳ್ನ ಇಡ್ಬೋದು ಅಂತ. ಸೊ ಇದರಲ್ಲೆಲ್ಲ ಸ್ವಲ್ಪ ಹಳೆ ಕಂಟೈನರ್ ಇದೆ, ಮತ್ತು ಹೊಸ ಕಂಟೈನರ್ ಕೂಡ ಇದೆ, ಎಲ್ಲ ಮಿಕ್ಸ್ ಆಗಿದೆ. ಇಷ್ಟು ಕ್ಲೀನ್ ಮಾಡೋದಕ್ಕೆ ನನಗೂ ಒಂದು ಖುಷಿ ಆಯಿತು, ಸಮಾಧಾನ ಆಯಿತು ಅಂತ ಹೇಳ್ತೀನಿ. ಮತ್ತು ಶುಕ್ರವಾರ ದಿವಸ ದೇವಿ ದೇವಸ್ಥಾನದ ಒಂದು ಪೂಜೆನೂ ಒಂದು ನನಗೆ ಖುಷಿ ಕೊಡ್ತು, ತುಂಬ ಖುಷಿ ಕೊಡ್ತು. ಒಂದು ನಿಂಬೆಹಣ್ಣು ದೀಪ ಹಚ್ಚಿರ್ತಾರೆ ಎಲ್ಲ ಭಕ್ತಾದಿಗಳು ಬಂದು, ಹೆಣ್ಮಕ್ಳೇ ಜಾಸ್ತಿ ಶುಕ್ರವಾರ, ಮಂಗಳವಾರ ಮತ್ತು ರಾಹುಕಾಲದಲ್ಲಿ ಪೂಜೆ ಮಾಡೋಕ್ಕೆ ಭಾನುವಾರ ದಿವಸ ಎಲ್ಲ ಬರೋದಲ್ವ ದೇವಸ್ಥಾನಕ್ಕೆ. ನಿಂಬೆಹಣ್ಣು, ಬೆಲ್ಲದ ಅಚ್ಚು, ಕುಂಬಳಕಾಯಿ, ಈ ದೀಪಗಳ್ನ ನೋಡೋಕ್ಕೆ ಚೆಂದ. ಹಾಗೆಯೇ ಅಲ್ಲಿ ಕುತ್ಕೊಂಡಾಗ ಫ್ರಾಗ್ರೆನ್ಸ್ ಏನು ಬರ್ತಾ ಇರುತ್ತೆ ದೀಪಗಳದ್ದು ಒಂದು ಪಾಸಿಟಿವ್ ಒಂದು ಪವರ್ ಇರುತ್ತೆ ಅಲ್ಲಿ ಅಂತ ಹೇಳ್ತೀನಿ. ನಮ್ಮ ಬೀದಿಲೂ ಅಷ್ಟೇ ದೇವಿ ಸಂಚಾರ ಇದೆ. ಕರಗ ಉತ್ಸವ ಆದಾಗ ನಮ್ಮ ಬೀದಿ ಎಲ್ಲ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ, ಹೂವಿನ ರಂಗೋಲಿನೇ ಹಾಕಿರ್ತಾರೆ ಇಡೀ ಬೀದಿ. ನಮ್ಮನೆ ಬೀದಿನಲ್ಲೂ ಅಷ್ಟೇ ಫುಲ್ಲು ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಹೂವಿನ ಹಾಸಿಗೆ. ಏನಕ್ಕೆ ಅಂದರೆ ದೇವರು ರಾತ್ರಿ ಸಂಚಾರ ಓಡಾಡ್ತಾ ಇರುತ್ತೆ, ಪಲ್ಲಕ್ಕಿ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ, ದೇವಿ ಇರುತ್ತೆ, ಕರಗ ಎಲ್ಲ ಹೋಗ್ತಾ ಇರುತ್ತಲ್ವ, ಅದಕ್ಕಾಗಿಯೇ. ನೋಡಿ, ಇವಾಗ ನಾನು ಚಿತ್ರಾನ್ನ ಮಾಡಬೇಕು. ಶುಕ್ರವಾರ ಬೆಳಗ್ಗೆ ಚಿತ್ರಾನ್ನಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೀನೆಲ್ಲ ವಾಶ್ ಮಾಡಿ ಆದಮೇಲೆ ನಮ್ಮ ಮನೆಯವರು ಚಾಪ್ ಮಾಡಿಕೊಡ್ತಾರೆ. ಆಮೇಲೆ ಮನೆ ನೆಲ ಎಲ್ಲ ಶುಕ್ರವಾರ ಬೆಳಗ್ಗೆ ಒರೆಸಿದ್ದೀನಿ. ಇದು ಫ್ರೈಡೇ ಮಾರ್ನಿಂಗ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಅವರು ಸ್ವಲ್ಪ ಮಾಪ್ ಮಾಡಿಕೊಡ್ತಾರೆ. ನಾನು ಬೆಳಗ್ಗೆ ಎದ್ದು ಕಸ ಗುಡಿಸೋದು, ಬೆಡ್ಡು ಕ್ಲೀನ್ ಮಾಡೋದು, ರಂಗೋಲಿ ಹಾಕೋದು, ಮತ್ತು ಏನಾದರೂ ಸಣ್ಣ ಪುಟ್ಟ ನಂದೊಂದು ಸ್ವಲ್ಪ ಕೆಲಸ ಇದ್ದರೆ ಅವ್ರೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಏನಂದರೆ ಶೇರ್ ಮಾಡ್ಕೊಂಡು ಮಾಡಬೇಕು. ಒಬ್ಬರೇ ನಾನು ಯಾಕೆ ಮಾಡಲಿ ನೀನು ಯಾಕೆ ಮಾಡಲಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ಇರೋದು ಇಬ್ಬರೇ ಅಲ್ವಾ, ಮತ್ತು ಇಬ್ಬರು ಮಾಡಲೇಬೇಕು. ಮನೆಯಲ್ಲಿ ನಾವು ಇಬ್ಬರು ಇದ್ದೀವಿ ಅಂದಮೇಲೆ ಇಬ್ಬರು ಶೇರ್ ಮಾಡಿಕೊಂಡೇ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ನೆಲ ಎಲ್ಲ ಅವರು ಮಾಪ್ ಹಾಕಿದ್ರು. ನಾನು ನೋಡಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಗಂಜಲ ಎಲ್ಲ ಹಾಕ್ಬಿಟ್ಟು ರಂಗೋಲಿ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಶುಕ್ರವಾರ ಒಂದು ರಂಗೋಲಿ ಅಚ್ಚಲ್ಲೇ ಹಾಕ್ಬಿಡ್ತೀನಿ. ಕೆಲವೊಂದು ಸಾರಿ ಗಾಳಿ ಬರ್ತಾ ಇರುತ್ತೆ, ಹಾಗಾಗಿನೇ ನೀಟಾಗಿ ರಂಗೋಲಿ ಅಚ್ಚಲ್ಲಿ ಹಾಕಿದ್ರೆ ಒಂದು ಖುಷಿ ಆಗುತ್ತೆ. ತುಳಸಿ ಗಿಡ, ಆಮೇಲೆ ಮೋಡ ಇದೆ. ಇವತ್ತು ಬೆಳಗ್ಗೆ 8:30 ಏನೋ ಆಗಿದೆ ನೋಡಿ. ತುಂಬ ಮೋಡ ನೋಡ್ತಾ ಇದ್ರೆ ತುಂಬ ದಿವಸದ ಮೇಲೆ ಮೋಡ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಯಾವಾಗಲೂ ಸೂರ್ಯ ಬರುತ್ತೆ, ಕ್ಯಾಮ್ರಾ ಇಟ್ಕೊಂಡ್ರೆ ಕಣ್ಣಿಗೆ ಚುಚ್ತಾ ಇರ್ತಾನೆ ಸೂರ್ಯ, ನೋಡೋಕ್ಕಾಗಲ್ಲ ಎದುರುಗಡೆ ದೃಷ್ಟಿಯಿಂದ ಸೂರ್ಯನ.
ಪವರ್ ಅಲ್ವಾ. ಸೂರ್ಯನ ಯಾರು ಎದುರುಗಡೆ ಕಣ್ಣಿಂದ ನೋಡೋಕ್ಕಾಗತ್ತೆ, ಫೇಸ್ ಟು ಫೇಸು, ಐ ಟು ಐ ಕಾಂಟ್ಯಾಕ್ಟಲ್ಲಿ ಸೂರ್ಯನ ಯಾರು ನೋಡೋಕ್ಕಾಗಲ್ಲ, ಅಷ್ಟು ಪವರ್ಫುಲ್ಲು ಸೂರ್ಯ. ನೋಡಿ ಈ ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗೆ ತುಂಬ ಇಷ್ಟ ಆಯಿತು ಇವತ್ತಿನ ರಂಗೋಲಿ ಅಂತೂ. ಇನ್ನೇನು ಇವಾಗ ನಾನು ಇವತ್ತು ಶುಕ್ರವಾರದಲ್ವಾ, ನೋಡಿ ನೆಲ ಎಲ್ಲ ಅಷ್ಟು ಕ್ಲೀನಾಗಿ ಪಳಪಳ ಅಂತ ಕಾಣಿಸ್ತಾ ಇದೆ. ಕಿಚನೂ ಅಂದರೆ ರಾತ್ರಿನೇ ಆಲ್ಮೋಸ್ಟ್ ನಾವು ಕಿಚನ್ ಫುಲ್ ಕ್ಲೀನ್ ಮಾಡಿರ್ತೀವಿ. ಸಿಂಕಲ್ಲಿ ಏನೂ ಇರಲ್ಲ, ಸಿಂಕೆಲ್ಲ ವಾಶ್ ಮಾಡಿ ಫಿನೈಲ್ ಹಾಕಿ ಜಿರಳೆ ಮಾತ್ರೆಗಳು ಕೆಲವೊಂದು ಕಡೆ ಹೊಸದಿಟ್ಟು, ಸೊ ಎಲ್ಲ ಆದಷ್ಟು ಸ್ವಲ್ಪ ಏರ್ ಫ್ರೆಶ್ನರ್ ಎಲ್ಲ ಇಟ್ಟು ಕಿಚನ್ನು ಘಮ್ ಅಂತ ಇರಬೇಕು, ಕಿಚನ್ ಕ್ಲೀನಾಗಿರಬೇಕು ಅಂತ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಟ್ಟು ಮಲಗಿರ್ತೀವಿ. ಬೆಳಗ್ಗೆ ಏನು ಕಸ ಗುಡಿಸೋದು, ನೆಲ ಒರೆಸೋದು, ರಂಗೋಲಿ ಹಾಕೋದು, ಮತ್ತು ಬೆಡ್ಡೆಲ್ಲ ಮತ್ತೆ ಕ್ಲೀನ್ ಮಾಡೋದು, ಇಷ್ಟೇ. ಏನಾದರೂ ಟವಲ್ಗಳು ಆ ಥರದ್ದು ವಾಷಿಂಗ್ ಹಾಕೋದಿದ್ರೆ ಶುಕ್ರವಾರ ಅಂತೂ ಏನು ಅಷ್ಟೊಂದು ವಾಷಿಂಗ್ ಹಾಕೋಕ್ಕೆ ಹೋಗಲ್ಲ ನಾವು. ನಾನು ನೋಡಿ ತಲೆಗೆ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿದ್ದೀನಿ, ಮತ್ತು ಮುಖಕ್ಕೂ ಅಷ್ಟೇ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದೇಳ್ತಾನೆ. ಏನಕ್ಕೆ ಅಂದರೆ ಅಟ್ಲೀಸ್ಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆ ಹಚ್ಕೊಂಡ್ಬಿಟ್ರೆ ಸ್ನಾನಕ್ಕೆ ಹೋಗೋಕ್ಕಿಂತ 1 ಅವರ್ ಮುಂಚೆ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ನೆನೆಯುತ್ತೆ, ಮತ್ತು ಸಾಫ್ಟಾಗಿ ಒಂದು ಶೈನಿ ಇರುತ್ತೆ ಅಂತ ಹೇಳ್ತೀನಿ. ಬರೀ ಎಣ್ಣೆ ಇಲ್ದಲೇ ತಲೆ ಸ್ನಾನ ಮಾಡಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಕೂದಲು ಸ್ವಲ್ಪ ತಲೆಗಾದರೂ ನೆತ್ತಿಗಾದರೂ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ತಲೆ ಸ್ನಾನ ಮಾಡಬೇಕನ್ನೋದು ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಮತ್ತು ದೊಡ್ಡವರು ಹೇಳ್ತಾರೆ. ನನಗೆ ಶುಕ್ರವಾರ ಸೋಮವಾರ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ 1 ಅವರ್ ಬಿಫೋರ್ ನಾನು ಕೊಬ್ಬರಿ ಎಣ್ಣೆ ಮತ್ತು ಮನೆಯಲ್ಲೇ ಮಾಡಿರೋ ಒಂದು ಹರ್ಬಲ್ ಆಯಿಲ್ ಏನಿರುತ್ತೆ ಅದರಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮುಖಕ್ಕೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಕೊಂಡು ಆಮೇಲೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಬೇಕಲ್ವ, ಫಸ್ಟು ಅರ್ಧನಾದರೂ ರೆಡಿ ಮಾಡಿಡ್ತೀನಿ. ಅರ್ಧ ಅಂದರೆ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಮಾಡಿಡ್ತೀನಿ, ಅನ್ನನ ಬಿಸಿ ಅನ್ನ ಕೂಗಿಸಿಡ್ತೀನಿ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಗ್ಗರಣೆ ಏನು ಮಾಡಿಟ್ಟಿರ್ತೀನಲ್ಲ ಅದನ್ನೇ ಅನ್ನ ಮತ್ತು ಬಾಣಲಿಗೆ ಹಾಕಿ ಒಂದು ಸಾರಿ ಬಿಸಿ ಮಾಡಿಬಿಟ್ರೆ, ಎಲ್ಲ ಮಿಕ್ಸ್ ಮಾಡಿ ಬಿಸಿ ಅನ್ನನ ಬಿಸಿ ಮಾಡಿಬಿಟ್ರೆ ನಮಗೆ ಹೊಟ್ಟೆ ಹಸಿವಾಗಿರುತ್ತೆ. ಅಲ್ಲಿಂದ ಬಂದು 12 ಗಂಟೆ 12:30 ಆಗ್ಬೋದು, ದೇವಸ್ಥಾನಕ್ಕೆ ಮನೆಗೆ ಬರುವಷ್ಟರಲ್ಲಿ 12:30 ಆಗ್ಬೋದು. ಅದಕ್ಕಾಗಿಯೇ ನೋಡಿ ಅನ್ನ ಬಿಸಿ ಬಿಸಿ ಅನ್ನ ಮಾಡಿಟ್ಟಿದ್ದೀನಿ. ಮತ್ತು ಚಿತ್ರಾನ್ನಕ್ಕೆ ಒಗ್ಗರಣೆ ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಶೇಂಗಾ, ಕಡಲೆಬೀಜ, ಆಮೇಲೆ ಇದು ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಸ್ವಲ್ಪ ಕ್ಯಾರೆಟ್ ತುರಿದು ಹಾಕಿದ್ದೀನಿ. ಇದು ಎಲ್ಲ ವೆಜಿಟೇಬಲ್ ಚಿತ್ರಾನ್ನ ಅಂತ ಹೇಳ್ಬೋದು, ಮಸಾಲ ಚಿತ್ರಾನ್ನ ಅಂತ ಹೇಳ್ತೀವಲ್ಲ. ಹುಳಿಗೆ ಟೊಮೊಟೊ ಹಾಕಿದ್ದೀನಿ, ನಿಂಬೆಹಣ್ಣೇನು ಹಾಕಿಲ್ಲ. ಸ್ವಲ್ಪ ಹುರಿಗಡಲೆ ಪುಡಿ, ಆಮೇಲೆ ಅನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಹುರಿಗಡಲೆ ಪುಡಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ಇಷ್ಟ ಇದ್ದರೆ ಮೊಸರು ಕೂಡ ನೀವು ಜೊತೆಗೆ ನಂಚ್ಕೊಂಡು ತಿನ್ಬೋದು ಚಿತ್ರಾನ್ನದ ಜೊತೆಗೆ ಅಂತ. ಸೊ ನೋಡಿ ತರಕಾರಿಗಳು ಚಿತ್ರಾನ್ನಕ್ಕೆ ಏನೇನಂತ: ಈರುಳ್ಳಿ, ಟೊಮೊಟೊ, ತುರಿದಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಅರ್ಧ ಕ್ಯಾಪ್ಸಿಕಮ್ ಇತ್ತು, ಸ್ವಲ್ಪ ಆಮೇಲೆ ಗ್ರೀನ್ ಚಿಲ್ಲಿ ಇದೆ, ಕರಿಬೇವು, ಇಷ್ಟೇ. ಕಾಯಿ ತುರಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು. ಸೊ ಇವಾಗ ನಾನು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ, ಹೇಳಿದ್ನಲ್ವ ರೆಸಿಪಿ ಶೇರ್ ಮಾಡಿದ್ರೆ ಅಷ್ಟೊಂದು ವ್ಯೂ ಬರ್ತಾ ಇಲ್ಲ, ಏನು ಅಷ್ಟೊಂದು ಸಬ್ಸ್ಕ್ರಿಪ್ಷನ್ನು ಇಲ್ಲ. ನೋಡಿ ಅನ್ನ ಮಾಡಿಟ್ಟಿದ್ದೀನಿ, ಅರಿಶಿನ ಉಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಕುಕ್ಕರ್ಗೆ ಹಾಕ್ಬಿಡ್ತೀನಿ. ಅಂದರೆ ಅನ್ನ ಆಗಿದೆ, ಅದಕ್ಕೇ ನಾನು ಅರಿಶಿನ ಉಪ್ಪು ಹಾಕಿ ಕಲಿಸ್ಬಿಡ್ತೀನಿ. ಆಮೇಲೆ ಒಗ್ಗರಣೆಗೆ ಬೇಕು ಅಂದರೆ ಮತ್ತೆ ಒಂದು ಚೂರೇ ಚೂರು 2 ಚಿಟಿಕೆಯಷ್ಟು ಈರುಳ್ಳಿಗೆ ಫ್ರೈ ಆಗಕ್ಕೆ ಹಾಕೋಬೋದು. ಆದಷ್ಟು ಸಾಲ್ಟನ್ನ ನಾನು ಇದಕ್ಕೇ ಹಾಕಿರ್ತೀನಿ, ಏನು ಅನ್ನಕ್ಕೆ ಕುಕ್ಕರಲ್ಲಿನೇ ಹಾಕ್ಬಿಟ್ಟಿರ್ತೀನಿ. ಇವಾಗ ಒಂದೊಂದೇ ಎಲ್ಲ ತರಕಾರಿಗಳ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಜಾಸ್ತಿ ಆದಷ್ಟು ಲೈಕ್ ಕೊಡಿ. ನಿಮಗೆ ಇಷ್ಟ ಆಗ್ತಾ ಇದೆಯಾ ಈ ವ್ಲಾಗ್ಗಳು ಅಂತ ನನಗೂ ಗೊತ್ತಾಗಬೇಕಲ್ವ. ಅಟ್ಲೀಸ್ಟ್ ಒಂದು ಲೈಕ್ ಮೇಲೆ ಕ್ಲಿಕ್ ಮಾಡಿ. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನನಗೂ ಗೊತ್ತಾಗುತ್ತೆ ನಿಮಗೆ, ಅಂದರೆ ಡೈಲಿ ವಾಚ್ ಮಾಡ್ತಾ ಇದ್ದೀರಾ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು, ಆದ್ರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಖುಷಿ ಆಗುತ್ತೆ. ನೀವು ಲೈಕ್ ಕೊಟ್ಟರೆ ನಮ್ಮ ಏನು ವಿಡಿಯೋ ಇರುತ್ತೆ, ನಮ್ಮ ಚಾನಲ್ಲು ಯೂಟ್ಯೂಬು ಇದು ಮಾಡುತ್ತೆ, ಯೂಟ್ಯೂಬು ನಮ್ಗೆ ರೆಕಮೆಂಡ್ ಮಾಡುತ್ತೆ. ಸೊ ಇನ್ನೂ ಹೆಚ್ಚು ಹೆಚ್ಚು ಒಂದು ವ್ಯೂ ಹೋಗುತ್ತೆ, ಸಬ್ಸ್ಕ್ರಿಪ್ಷನ್ ಆಗುತ್ತೆ, ನಮಗೆ ಪ್ರಮೋಷನ್ ಆಗುತ್ತೆ ಅಂತ ಹೇಳ್ಬೋದು. ನೀವು ನೆಟ್ ಖರ್ಚು ಮಾಡಿಕೊಂಡು ನಮ್ಮ ವ್ಲಾಗ್ನ ನೋಡ್ತೀರಾ, ಅದಕ್ಕೆ ತುಂಬ ತುಂಬ ಧನ್ಯವಾದ, ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ದುಡ್ಡಿರುತ್ತೆ, ನೀವು ಮೊಬೈಲ್ಗೆ ರೀಚಾರ್ಜ್ ಮಾಡಿಸ್ತಿರ್ತೀರ, ಅದ್ರ ಜೊತೆಗೆ ವ್ಲಾಗ್ನ ಇದೆಲ್ಲ ನೋಡ್ತಾ ಇರ್ತೀರ. ಇದರಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಒಂದೇ ಮಾತ್ರ ಇರಲ್ಲ, ಒಂದು ಒಳ್ಳೆಯ ಗುಡ್ ವಿಷಯಗಳಿರುತ್ತೆ. ಒಂದು ಅಡುಗೆ ಮಾಡೋದಾಗಿರ್ಬೋದು, ನಮ್ಮ ದಿನಚರಿ ಆಗಿರ್ಬೋದು. ಸೊ ಹೌಸ್ ವೈಫ್ಸ್ ಇದ್ದರೆ ಹೇಗೆ ಅವರು ಒಂದು ಲೈಫ್ ಸ್ಟೈಲ್ ಇರುತ್ತೆ, ಇಬ್ಬರೇ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೆ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಮತ್ತು ಮಕ್ಕಳು ಮರಿ ಜಾಸ್ತಿ ಜನ ದೊಡ್ಡ ಫ್ಯಾಮಿಲಿ ಇದ್ದರೆ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಒಂದು ದಿನಚರಿ, ಒಂದು ಪ್ರತಿದಿನ ನಡೆಯೋ ಒಂದು
ರುಟೀನ್ ಲೈಫು ನಿಮ್ಗೂ ನಾವು ಶೇರ್ ಮಾಡಿಕೊಂಡಾಗ ನಮಗೂ ಖುಷಿ ಆಗುತ್ತೆ. ಮತ್ತು ಅದು ನಿಮಗೆ ಏನಂದರೆ ಅದರಿಂದ ನಿಮಗೂ ಏನಾದರೂ ಇನ್ಸ್ಪಿರೇಷನ್ ಆದರೂ ಆಗಬಹುದು, ಇಲ್ಲ ನಿಮ್ಮಿಂದ ನಾವು ಇನ್ಸ್ಪಿರೇಷನ್ ಆಗ್ಬೋದು. ಯಾಕೆಂದರೆ ನೀವು ಕೆಲವೊಂದು ಒಳ್ಳೆ ಗುಡ್ ಕಮೆಂಟ್ ಪೋಸ್ಟ್ ಮಾಡ್ತೀರಾ, ಇಲ್ಲ ಹೊಸ ಕ್ಯಾಮ್ರಾ ಯೂಸ್ ಮಾಡಿ, ಇಲ್ಲ ಈ ಥರ ಹೀಗೆ ಅಂತ ಅಂದಾಗ ನಮಗೂ ಹೌದು ಕೆಲವೊಂದು ಗೊತ್ತಿರಲ್ಲ, ನಮಗೂ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿರಲ್ಲ. ಸೊ ತಿಳ್ಕೊಳ್ಳೋದು ತುಂಬ ಇದೆಯಲ್ವ, ಸಮುದ್ರದಷ್ಟಿದೆ ಓದೋದು, ತಿಳ್ಕೊಳ್ಳೋದು, ನಾಲೆಜ್ ಅನ್ನೋದು ಅಲ್ವಾ. ನೋಡಿ ಅನ್ನಕ್ಕೆ ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿದ್ದೀನಿ. ಉದುರುದುರಾಗಿರೋ ಅನ್ನ, 1 ಗ್ಲಾಸ್ ಅಕ್ಕಿಗೆ 1 ಮುಕ್ಕಾಲಷ್ಟು ನೀರು ಹಾಕಿದ್ದೀನಿ. 2 ವಿಸಿಲ್ ಮಾಡಿದ್ದೀನಿ. ಮತ್ತು ಹೊಸ ಕುಕ್ಕರ್ ಇರೋದ್ರಿಂದ ಅನ್ನ ಉದುರುದ್ರಾಗಿ ಚೆನ್ನಾಗಾಗಿದೆ ಅಂತ ಹೇಳ್ತೀನಿ. ಇವಾಗ ಇಲ್ಲಿ ನೋಡಿ ಬಾಣಲಿನಲ್ಲಿ ಈರುಳ್ಳಿ, ಟೊಮೊಟೊ ಎಲ್ಲ ಫ್ರೈ ಮಾಡಿಟ್ಟಿದ್ದೀನಿ. ಫ್ರೈ ಆಗಿದೆ. ಇವಾಗ ಮುಚ್ಚಿಡ್ತಾ ಇದ್ದೀನಿ. ಯಾಕೆಂದರೆ ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಕುಂಬಳಕಾಯಿ ದೀಪ ಅಲ್ಲಿ ಹಚ್ಚಿ ಬಂದು ಆದಮೇಲೆ ನಾನು ಈ ಅನ್ನನ ಚಿತ್ರಾನ್ನ ಮಾಡೋದು. ಅಂದರೆ ಈ ಬಾಣಲಿಗೆ ಹಾಕಿ ಕಲಸೋದು. ಇಷ್ಟು ಪ್ಲೇಟ್ ಇದೆ, ಈರುಳ್ಳಿ ಅದು ಇದು ಕಟ್ ಮಾಡಿರೋದು. ಸೊ ಹುಣಸೆ ಹಣ್ಣು ಇಟ್ಟಿದ್ದೀನಿ. ದೇವ್ರ ಪಾತ್ರೆ ತೊಳೆಯೋದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿತ್ತು. ಇವಾಗ ದೇವ್ರ ಪೂಜೆ ಕೂತಿದ್ದೀನಿ. ಫಸ್ಟ್ ನಾನು ಏನು ಸ್ಟಾರ್ಟಿಂಗಲ್ಲಿ ನಿಮಗೆ ಶೇರ್ ಮಾಡಿದ್ನಲ್ಲ, ಆವಾಗ ಅದು ದೇವಸ್ಥಾನಕ್ಕೆ ಹೋಗಿರೋದನ್ನೇ ನಾನು ಡೈರೆಕ್ಟಾಗಿ ಶೇರ್ ಮಾಡಿರೋದು. ಸೊ ನಿಮಗೂ ಒಂದು ಒಳ್ಳೆಯ ವಿಷಯ ಶೇರ್ ಮಾಡಬೇಕು, ಸ್ಟಾರ್ಟಿಂಗೆ ನಿಮಗೇನು ಬೋರಿಂಗ್ ಆಗಬಾರದು ಅನ್ನೋದಕ್ಕೋಸ್ಕರನೇ. ಆಮೇಲೆ ಇದು ಶುಕ್ರವಾರ ದಿವಸ ಬೆಳಗ್ಗೆ ನಾನು ಪೂಜೆ ಕೂತ್ಕೊಂಡಿದ್ದೀನಿ. ಎಷ್ಟು 9:45 ಆಗಿತ್ತು. ಹೌದು, 9:45 ಆಗಿದೆ. ಪೂಜೆ ಮಾಡ್ತಾಯಿದ್ದೀನಿ. ತಲೆ ಸ್ನಾನ ಆಯಿತು. ಆಮೇಲೆ ನೀಟಾಗಿ ವಾಶ್ ಮಾಡಿರೋ ಬಟ್ಟೆಗಳು, ನೆನ್ನೆ ಎಲ್ಲ ವಾಷಿಂಗ್ ಆಗಿದೆ ಬಟ್ಟೆಗಳು. ಒಂದು ಬಟ್ಟೆನೂ ಇಲ್ಲ ನಮ್ಮ ಮನೇಲಿ ಇವಾಗ ವಾಶ್ ಮಾಡೋಕ್ಕೆ. ಇಷ್ಟು ಏನೇನಿರುತ್ತೆ ಎಲ್ಲ ಗುರುವಾರ ದಿವಸನೇ ಹಾಕಿ ಎಲ್ಲ ವಾಶ್ ಮಾಡಿ ಒಣಗಿಸಿ ಮಡಚಿಟ್ಟಿರ್ತೀವಿ. ಸೊ ಅದಕ್ಕೇ ಇವಾಗ ಕುಂಕುಮಾರ್ಚನೆ, ದುರ್ಗಾಷ್ಟೋತ್ರ ಆಗಬೇಕು. ದುರ್ಗಾದೇವಿಗೆ ಕುಂಕುಮಾರ್ಚನೆ ಆಗಬೇಕು, ದುರ್ಗಾಷ್ಟೋತ್ರ. ಆಮೇಲೆ ವಿಷ್ಣು ಪೂಜೆ, ಮಹಾಲಕ್ಷ್ಮಿ ಪೂಜೆ, ನಮ್ಮ ಕುಲದೇವಿ ಪೂಜೆ, ಒಂದು ಸ್ವಲ್ಪ ಸ್ತೋತ್ರಗಳು ಹೇಳೋದು. ಕೆಲವೊಬ್ಬರು ಕೇಳಿದ್ರು ಯಾವ ಸ್ತೋತ್ರ ಹೇಳ್ತೀರಾ ಏನು ಅಂತ. ಸೊ ನಾವು ಯಾವ ಸ್ತೋತ್ರ ಹೇಳಿದ್ರೂ, ಒಂದೇ ಒಂದು ಗಣೇಶನ ಸ್ತೋತ್ರ ಹೇಳಿದ್ರೂ ನಾವು ನಿಷ್ಕಲ್ಮಶ ಭಾವದಿಂದ, ತುಂಬ ಭಕ್ತಿಯಿಂದ ನಾವು ಕನೆಕ್ಟ್ ಆಗಬೇಕು. ಒಂದು ಪಾಸಿಟಿವ್ ಪವರ್ಗೆ ನಾವು ಕನೆಕ್ಟ್ ಆಗಬೇಕು. ನಾವು ಧ್ಯಾನ ಕೂತ್ಕೊಂಡಾಗ ಮೆಟೀರಿಯಲಿಸ್ಟಿಕ್ ಒಂದು ಏನು ಈ ಪ್ರಪಂಚ ಇದೆಯಲ್ಲ ಅದರಿಂದ ಡಿಸ್ಕನೆಕ್ಟ್ ಆಗಬೇಕು ಅಂತ ನನಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳೋ ಸ್ತೋತ್ರಗಳು ಹನುಮಾನ್ ಸ್ತೋತ್ರ ಹೇಳ್ತೀನಿ, ಮತ್ತು ಇನ್ನೊಂದು ಸುದರ್ಶನ ಸ್ತೋತ್ರ ಹೇಳ್ತೀನಿ. ಅದ್ರ ಜೊತೆಗೆ ವಿಷ್ಣು ಸ್ತೋತ್ರ, ಮತ್ತು ಮಂಗಳವಾರ ಶುಕ್ರವಾರ ದುರ್ಗಾ ಸ್ತೋತ್ರ, ಕುಂಕುಮಾರ್ಚನೆ. ನೋಡಿ ಕುಂಕುಮಾರ್ಚನೆ ದುರ್ಗಾದೇವಿಗೆ ನಾನು ಈ ಬಾಕ್ಸಲ್ಲೇ ಮಾಡ್ತೀನಿ. ವೀಳ್ಯದೆಲೆಯಲ್ಲಿ ಮಾಡ್ತಾರೆ, ವೀಳ್ಯದೆಲೆಯಲ್ಲಿ ಮಾಡಬೇಕು. ಬಟ್ ಇದನ್ನು ರಾಯರ ಮಠದಿಂದ ಅಂದರೆ ಮಂತ್ರಾಲಯದಿಂದ ನಾನು ಈ ತಾಮ್ರದ ಡಬ್ಬಿ ಏನಿದೆಯಲ್ಲ ಚಿಕ್ಕದು, ಅದಕ್ಕೇ ತೊಗೊಂಡು ಬಂದಿದ್ದೀನಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅದರಲ್ಲೇ ಅರ್ಚನೆ ಕುಂಕುಮ ಹಾಕಿಡ್ತೀನಿ. ದೇವಸ್ಥಾನದಲ್ಲಿ ಕೊಟ್ಟಿರೋ ಶ್ರೀಚಕ್ರದ ಕುಂಕುಮ, ಅರ್ಚನೆ ಕುಂಕುಮ ಎಲ್ಲ ಈ ತಾಮ್ರದ ಡಬ್ಬಿನಲ್ಲಿ ಹಾಕಿಡ್ತೀನಿ. ಅಲ್ಲಿ ಇಲ್ಲಿ ಬಿಸಾಕಬಾರ್ದು, ಇಡಬಾರ್ದು, ಕೇರ್ಲೆಸ್ ಮಾಡಬಾರ್ದು. ಅದರಲ್ಲಿ ತುಂಬ ಶಕ್ತಿ ಇರುತ್ತೆ. ಅದಕ್ಕಾಗಿಯೇ ಅದು ಅಲ್ಲದೆ ಮತ್ತೆ ನಾನು ಶುಕ್ರವಾರ ಮಂಗಳವಾರ ದುರ್ಗಾಷ್ಟೋತ್ರ, ಮಹಾಲಕ್ಷ್ಮಿ ಅಷ್ಟೋತ್ರ, ಕುಂಕುಮಾರ್ಚನೆ ಮಾಡಿದ್ರೂ ಇದೇ ಡಬ್ಬಿನಲ್ಲೇ ಮಾಡ್ತೀನಿ. ಹಾಗೆಯೇ ಅದನ್ನು ಹಾಗೆ ಮುಚ್ಚಿಡ್ತೀನಿ. ಮತ್ತು ನಾನು ಕೂಡ ಅದನ್ನು ದಿನಾ ಬೆಳಗ್ಗೆ ಅಂದರೆ ಸ್ನಾನ ಆದ ತಕ್ಷಣ ದೇವ್ರ ಮನೆಗೆ ಬಂದು ಆ ಕುಂಕುಮನೇ ನನ್ನ ಹಣೆಗೆ ಇಟ್ಕೊಳ್ಳೋದು. ಎಲ್ಲರೂ ಸ್ಟಿಕ್ಕರು, ಬಿಂದಿ ಇಟ್ಕೊಳ್ತಾರೆ. ಅದು ಏನೋ ಒಂದು ಫ್ಯಾಷನ್ ಅಂತ ಹೇಳ್ಬೋದು. ನಾನು ಫ್ಯಾಷನ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಬೆಳಗ್ಗೆ ಸ್ನಾನ ಆದ ತಕ್ಷಣ ದೇವ್ರ ಕುಂಕುಮ ಇಟ್ಕೊಳ್ಳೋದು ನನಗೆ ಮೊದಲಿಂದನೂ ಅಭ್ಯಾಸ ಅಂತ ಹೇಳ್ತೀನಿ. ಯಾಕೆಂದರೆ ಒಂದು ಕಣ್ಣು ದೃಷ್ಟಿ ಇರ್ಬೋದು, ಒಂದು ನೆಗೆಟಿವ್ ಪವರ್ ಇರ್ಬೋದು, ಒಂದು ಯಾರಾದರೂ ಒಂದು ನಮಗೆ ಏನೋ ಇದು ಮಾಡೋದು ಅಂದರೆ ಕೆಟ್ಟದ್ದು, ಈ ನೆಗೆಟಿವ್ ಅಂದರೆ ಏನು ಬ್ಲ್ಯಾಕ್ ಮ್ಯಾಜಿಕ್ ಅಂತೆಲ್ಲ ಹೇಳ್ತಾರಲ್ಲ, ಏನೇನೋ ಅದು ಮಾಟ ಮಂತ್ರಗಳೆಲ್ಲ ಇರುತ್ತಲ್ಲ. ಸೊ ನಾವು ನಮ್ಮ ಹಣೆ ಮೇಲೆ ನಮ್ಮ ಒಂದು 2 ಹುಬ್ಬುಗಳ ಮಧ್ಯ ಅಲ್ಲಿ ನಾವು ಒಂದು ಕುಂಕುಮ ಅನ್ನೋದು ಇಟ್ಕೊಂಡಾಗ, ಚಂದನ ಮತ್ತು ಕುಂಕುಮ ಇಟ್ಕೊಂಡಾಗ ಒಂದು ಪವರ್ ಇರುತ್ತೆ ನಮಗೆ ಒಂದು ಶ್ರೀರಕ್ಷೆ ಆಗಿ, ಕವಚ ಆಗಿ, ಒಂದು ಸುದರ್ಶನ ಚಕ್ರ ಥರ ನಮ್ಮನ್ನು ಕಾಪಾಡುತ್ತೆ. ಯಾರೇ ಏನೇ ಒಂದು ನೆಗೆಟಿವ್ ಮಾಡಬೇಕು, ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕು ಅಂದರೆ ಅದು ಅವ್ರಿಗೆ ರಿವರ್ಸ್ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ದೇವಿ ರಕ್ಷಣೆ ಸದಾ ನಮ್ಮ ಮೇಲಿದ್ದಾಗ ಯಾವ ಮಂತ್ರವಾದಿನೂ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ನೋದು ಒಂದು ನನ್ನ ನಂಬಿಕೆ. ಸೊ ನಾನು ದೇವ್ರಿಗೆ ಅದಕ್ಕೇ ಆದಷ್ಟು ನಾನು ದೇವ್ರ ಜೊತೆ ಕನೆಕ್ಟ್ ಆಗಿರ್ತೀನಿ. ಈ ಥರ ಎಲ್ಲ ಭೂಮಿ ಮೇಲೆ ತುಂಬ ನಡೆಯುತ್ತೆ. ಕಣ್ಣಿಗೆ ಕಾಣದೇ ಇರೋ ನೆಗೆಟಿವ್ನೂ ಇದೆ, ಕಣ್ಣಿಗೆ ಕಾಣೋ ನೆಗೆಟಿವ್ನೂ ಇದೆ. ಅದ್ರ ಜೊತೆಗೆ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಒಂದು ಪೂರ್ವಜರು ಮತ್ತು ಅವ್ರ ಶಕ್ತಿ, ಹಾಗೆಯೇ ನಮ್ಮ ಕುಲದೇವಿ ಮತ್ತು ನಾವು ಮಾಡೋ ದೇವ್ರ ಪೂಜೆ, ವ್ರತಗಳು ನಮ್ಮನ್ನು ಯಾವಾಗಲೂ ಕಾಯ್ತಾ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ಶುಕ್ರವಾರ ಪೂಜೆ, ಹೊಸ ಹೂವು ಎಲ್ಲ ಇಟ್ಟು ಮತ್ತು ನೈವೇದ್ಯಕ್ಕೆ
ಏನು ಮನೆಯಲ್ಲಿ ಫ್ರೂಟ್ಸ್ ಇರುತ್ತೆ ನೈವೇದ್ಯಕ್ಕೆ ಶುಕ್ರವಾರ ವೀಳ್ಯದೆಲೆ ಮತ್ತು ಅಡಿಕೆ, ಅದ್ರ ಜೊತೆಗೆ ₹1 ₹11 ಕಾಯಿನು ಅಲ್ಲ, ಆಮೇಲೆ ಬಾಳೆಹಣ್ಣು ಇಲ್ಲ ದ್ರಾಕ್ಷಿ ಇಲ್ಲ ಆ್ಯಪಲ್ಲು ಏನು ಫ್ರೂಟ್ಸ್ ಇರುತ್ತೋ ಅದನ್ನು ನಾವು ಮನೆಯಲ್ಲಿ ಡೈಲಿ ಇಡೋದು ಅಂತ. ಸೊ ಆ ಫ್ರೂಟ್ಸು ನೈವೇದ್ಯ ಆದಮೇಲೆ ಅಲ್ಲಿ ಇಲ್ಲಿ ಹಾಕ್ದಲೇ ಅದನ್ನು ಅಷ್ಟೇ ಕಣ್ಣಿಗೆ ಹೊತ್ಕೊಂಡು ಆ ಪ್ರಸಾದನ ನಾವು ಸೇವಿಸಬೇಕು. ಅದನ್ನು ಅಂದರೆ ಹಾಳು ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು ಅಂತ. ಶುಕ್ರವಾರ ಬೆಳ್ಳಿ ಆರತಿ ಮಾಡೋದು ನೋಡಿ, ಇದು ಮಹಾಲಕ್ಷ್ಮಿ ಗಜಲಕ್ಷ್ಮಿ ಆರತಿ ಇದೆ, ಬೆಳ್ಳಿ ಆರತಿ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಶುಕ್ರವಾರ ದಿವಸ ದೇವರಿಗೆ ತುಪ್ಪದ ಆರತಿ, ಮಂಗಳಾರತಿ, ನೈವೇದ್ಯ ಮತ್ತು ಎಲ್ಲ ಪೂಜೆನೂ ಆಯಿತು, ಸ್ತೋತ್ರಗಳು ಮತ್ತು ಅರ್ಚನೆ ಎಲ್ಲ ಆಯಿತು. ಇವಾಗ ಕೊನೆಯದಾಗಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಲ್ಲಿ ಒಂದು ಒಳ್ಳೇದು ಕೇಳಿಕೊಂಡು ನಾನು ಅಕ್ಷತೆನ ದೇವರಿಗೆ ಇಟ್ಟಿದ್ದೀನಿ. ಅದಾದ ನಂತರ ಬಾಗಿಲಿಗೆ ಒಂದು ಸಾರಿ ಗಂಧದ ಕಡ್ಡಿನ ಬೆಳಗ್ಬಿಟ್ಟು ಇವಾಗ ಹೊರಗಡೆ ತುಳಸಿ ಗಿಡದಲ್ಲಿ ಗಂಧದ ಕಡ್ಡಿ ಇಡೋದಷ್ಟೇ. ಮತ್ತು ತುಳಸಿ ಗಿಡಕ್ಕೆ ನೀರು ಹಾಕೋದು ಅಂದರೆ ನಾವು ಪ್ರತಿದಿನ ಬೆಳಗ್ಗೆ ಸ್ನಾನ ಆದ ತಕ್ಷಣ ಒಂದು ತಾಮ್ರದ ಕಳಶ, ನೋಡಿ ಈ ತಾಮ್ರದ ಕಳಶ ಇದೆಯಲ್ವ, ಅದರಿಂದನೇ ನಾನು ತುಳಸಿ ಗಿಡಕ್ಕೆ ನೀರು ಹಾಕ್ತೀನಿ ಅಂತ ಹೇಳ್ತೀನಿ. ಸೊ ಅದು ಪರಿಶುದ್ಧವಾಗಿರಬೇಕು. ತುಂಬ ಶಕ್ತಿ ಇರುತ್ತೆ ತುಳಸಿ ಗಿಡದಲ್ಲಿ. ನಮ್ಮದು ಏನೇ ಒಂದು ನಮ್ಮ ಮನೆ ಮೇಲೆ ಕೆಟ್ಟ ಒಂದು ಏನಾದರೂ ಇದ್ರೂ, ಯಾರಾದರೂ ಕೆಟ್ಟ ದೃಷ್ಟಿಗಳು, ಒಂದು ಬೇರೆ ಬ್ಲ್ಯಾಕ್ ಮ್ಯಾಜಿಕ್ಕು ಆ ಥರದ್ದು ಮಾಡ್ತಾಯಿದ್ರು, ದೂರದಲ್ಲಿ ಯಾರೋ ಕಣ್ಣಿಗೆ ಕಾಣ್ದಲೂ ಮಾಡ್ತಾಯಿದ್ರು, ಅದನ್ನೆಲ್ಲ ಅದು ರಕ್ಷಣೆ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ, ತಡೆಯುತ್ತೆ. ಮತ್ತು ಅದು ಯಾವಾಗ ಒಣಗುತ್ತೋ ಅಲ್ಲಿಗೆ ಅದನ್ನು ತೆಗೆದು ಮತ್ತೆ ಬೇರೆ ಹೊಸ ತುಳಸಿ ಹಾಕಬೇಕು. ರಂಗೋಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ನನಗೆ ಹಚ್ಚ ಹಸಿರು ಅಂದರೆ ತುಂಬ ಪ್ರಾಣ, ನಿಮಗೂ ಹೇಳಿದ್ದೀನಿ. ಓನ್ ಹೌಸ್ ಇದ್ದರೆ ಇನ್ನೂ ನನಗೆ ತುಂಬಾ ನಾನು ಗಿಡಗಳ್ನ ಚೆನ್ನಾಗಿ ಇಡ್ತಾಯಿದ್ದೆ. ನಮ್ಮನೆ ಇದ್ದರೆ ನಮಗೆ ಸ್ವಾತಂತ್ರ್ಯ ಇರುತ್ತಲ್ವ. ಇವಾಗ ಒಂದು ಬಿಲ್ಡಿಂಗಲ್ಲಿದ್ದೀವಿ, ಒಂದು ಅಪಾರ್ಟ್ಮೆಂಟಲ್ಲಿದ್ದೀವಿ ಅಂದರೆ ಅವ್ರ ಪರ್ಮಿಷನ್ ತಗೊಳ್ಬೇಕು ಓನರು. ಇದು ಪಾಟ್ಗಳು ಜಾಸ್ತಿ ಇಡಬೇಡಿ, ಗ್ರಾನೈಟ್ ಹಾಳಾಗುತ್ತೆ, ಮತ್ತು ನೀರೆಲ್ಲ ಇದು ಆಗುತ್ತೆ, ಬಾಗಿಲು ಮುಂದೆ ಗ್ರಾನೈಟ್ಗಳೆಲ್ಲ ಹಾಳಾದರೆ ಮತ್ತು ಗ್ರಾನೈಟ್ ನೀವು ಹಾಕಿಸ್ಕೊಡ್ಬೇಕು. ಆ ಥರ ಎಲ್ಲ ಏನಾದರೂ ಕಂಡೀಷನ್ಸ್ ಇರುತ್ತೆ ಬಿಲ್ಡಿಂಗ್ ಓನರ್ದೆಲ್ಲನೂ. ಸೊ ಅದಕ್ಕಾಗಿ ಫಸ್ಟ್ ಅವ್ರನ್ನ ಕೇಳ್ಕೊಂಡ್ಬಿಟ್ಟೆ ನಾವು ಅಂದರೆ ಪರ್ಮಿಷನ್ ತೊಗೊಂಡು 1-2 ಪಾಟ್ ಮಾತ್ರ ಇಡೋಕ್ಕೆ ನಮಗೆ ಪರ್ಮಿಷನ್ ಸಿಗುತ್ತೆ. ಆದರೆ ಒಂದು ಓನ್ ಹೌಸ್ ಅಂತಿದ್ದಾಗ ಖಂಡಿತವಾಗ್ಲೂ ನನಗೆ ತುಂಬ ಖುಷಿ ಇರುತ್ತೆ. ಪಾಟ್ಗಳಲ್ಲಿ ನಾವು ಗಿಡಗಳ್ನ ಹಾಕ್ಬೋದು. ಏನಾದರೂ ಬ್ಯಾಕ್ ಯಾರ್ಡ್ ಹಿತ್ತಲಿದ್ರೂ ಬೇಕಾದಷ್ಟು ಗಿಡಗಳು, ಹಸಿರು ಗಿಡಗಳು, ಮತ್ತು ವಾಸ್ತು ಗಿಡ, ಮತ್ತು ಫ್ಲವರು, ದೇವರಿಗೆ ಬೇಕಾಗಿರೋ ಹೂವುಗಳು ಎಲ್ಲ ಬೆಳೆಸಿದ್ರೆ ಚೆನ್ನಾಗಿರುತ್ತಲ್ವ. ಸೊ ಅದು ಒಂದು ನನಗೆ ಖುಷಿ ಅಂತ ಹೇಳ್ತೀನಿ. ಆದ್ರೂ ಪರವಾಗಿಲ್ಲ, 1-2 ಪಾಟಲ್ಲಾದರೂ ನಾವು ಗಿಡಗಳು ಹಾಕಿದ್ದೀವಿ, ವಾಸ್ತು ಗಿಡನೇ ಬೆಳೆಸಿದ್ದೀವಿ ಅಂದ್ರೂ ಅದಕ್ಕೆ ಚೆನ್ನಾಗಿ ಕೇರ್ ಮಾಡಿ ಬೆಳೆಸಿದ್ರೆ ಒಂದು ಖುಷಿ. ಇವಾಗ ನಾನು ಮಸಾಲೆ ಚಿತ್ರಾನ್ನ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ 12:30 ಆಗಿತ್ತು. ಹೇಳಿದ್ನಲ್ವ, ಸ್ವಲ್ಪ ರೈಸ್ ಮಾಡಿಟ್ಟಿದ್ದೆ, ಅನ್ನನೂ ಮಾಡಿಟ್ಟಿದ್ದೆ ಬಿಸಿಯಾಗಿ. ಅದ್ರ ಜೊತೆಗೆ ಚಿತ್ರಾನ್ನದ ಗೊಜ್ಜು, ಈರುಳ್ಳಿ ಟೊಮೊಟೊ ಅದೆಲ್ಲ ಹಾಕಿ ಚಿತ್ರಾನ್ನದ ಗೊಜ್ಜು ಮಾಡಿಟ್ಟಿದ್ದೆ. ಸೊ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸಾರಿ ಬಿಸಿ ಮಾಡಿದೆ. ಹೊಟ್ಟೆ ತುಂಬ ಹಸಿವಾಗಿತ್ತು ನನಗೆ. ತಿಂದು ನೋಡಿದೆ ಹೇಗಿದೆ ಟೇಸ್ಟ್ ಅಂತ. ತುಂಬ ಯಮ್ಮಿಯಾಗಿತ್ತು, ಸಕ್ಕತ್ತಾಗಿತ್ತು, ಸಿಕ್ಕಾಪಟ್ಟೆ ರುಚಿಯಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಚಟ್ನಿ ಇತ್ತು, ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, ಮೊಸರು ಎಲ್ಲ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ. ಸೊ ನಮ್ಮ ಮನೆಯವ್ರಿಗೆ ಕೆಲವೊಂದು ಸಾರಿ ಉಪ್ಪಿನಕಾಯಿ ಬೇಕಾಗುತ್ತೆ. ಡೈನಿಂಗ್ ಟೇಬಲ್ ಮೇಲೆ ನಾನು ಎಲ್ಲನೂ ತೊಗೊಂಡು ಹೋಗಿಟ್ಬಿಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು.